ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ತುಂಬಾ ಹೇರ್ ಫಾಲ್ ಸಮಸ್ಯೆ ಆಗ್ತಿದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕೂದಲು ಯಾವ ರೀತಿ ಉದ್ದವಾಗಿ ಆ್ಯಂಡ್ ದಟ್ಟವಾಗಿ ಕಾಣಿಸ್ತಾ ಇದೆ ಅಂತ ಸ್ನೇಹಿತರೆ, ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ಸ್ನೇಹಿತರೆ, ಅವ್ರ ಕೂದಲು ಈ ರೀತಿ ಉದ್ದವಾಗಿ ಆ್ಯಂಡ್ ದಟ್ಟವಾಗಿ ಇರಬೇಕು ಅಂತ. ಹಾಗೂ ಅವ್ರ ಕೂದಲು ಕೂಡ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಆಗಬೇಕು, ಹಾಗೂ ಅವ್ರಿಗೆ ಯಾವುದೇ ಒಂದು ಸ್ಕ್ಯಾಲ್ಪ್ ಸಮಸ್ಯೆ ಇರಬಾರ್ದು ಸ್ನೇಹಿತರೆ. ಹಾಗೂ ಡ್ಯಾಂಡ್ರಫ್ ಸಮಸ್ಯೆ ತುಂಬಾ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅಂತಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಅರ್ಧದಲ್ಲೇ ವಿಡಿಯೋನ ನೋಡಿಬಿಟ್ಟು ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೂ ಕೂಡ ಯಾವ ರೀತಿ ಈ ಒಂದು ಸಿರಮ್ನ ಮಾಡಬೇಕು ಅಂತ ತಿಳಿಯೋದಿಲ್ಲ. ನೋಡಿ, ಇವಾಗಲಂತೂ ಬೊಕ್ಕು ತಲೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ. ಅದಕ್ಕೂ ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಪರಿಹಾರ ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ಮನೆಯಲ್ಲೇ ಯಾವ ರೀತಿ ನೀವು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಬೋದು, ಹಾಗೂ ನಿಮ್ಮ ಹೇರ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಆ್ಯಂಡ್ ನಿಮ್ಮ ಸ್ಕ್ಯಾಲ್ಪ್ನ ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ಆಲೂಗಡ್ಡೆ ಯಾರ ಮನೆಯಲ್ಲಿ ಇರೋದಿಲ್ಲ ಹೇಳಿ ಸ್ನೇಹಿತರೆ. ನಾವು ಆಹಾರದಲ್ಲಿ ಎಷ್ಟೆಲ್ಲ ಬಳಸ್ತಾ ಇರ್ತೇವೆ, ಅದ್ರ ಬದಲಾಗಿ ನೋಡಿ ಈ ರೀತಿ ನಾವು ಹೇರ್ ಫಾಲ್ ಸಮಸ್ಯೆ ಕೂಡ ಇದರಿಂದ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಸ್ನೇಹಿತರೆ. ಇದರಲ್ಲಿರುವಂಥ ಪ್ರೋಟೀನ್ ಅಂಶ ನಮ್ಮ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಡೈಲಿ ಲೈಫಲ್ಲಿ ಇದನ್ನು ಯೂಸ್ ಮಾಡ್ಕೋತಾ ಹೋಗಿ. ನೋಡಿ, ನಾನಿಲ್ಲಿ ಹಾಫಷ್ಟು ಆಲೂಗಡ್ಡೆನ ತೊಗೊಂಡು ಈ ರೀತಿ ಸ್ವಚ್ಛವಾಗಿ ತೊಳ್ಕೊಂಡ್ಬಿಡಿ. ಮೊದಲಿಗೆ ತೊಳ್ಕೊಂಡ್ಬಿಟ್ಟು ಈ ರೀತಿ ತುರ್ಕೋತಾ ಇರುವಂಥದ್ದು. ನೋಡಿ, ಈ ರೀತಿ ತುರ್ಕೊಂಡ್ರೆ ಸ್ನೇಹಿತರೆ ಈಸಿಯಾಗಿ ನಿಮಗೆ ಈ ಒಂದು ಜ್ಯೂಸ್ ಸಿಗುತ್ತೆ, ಪೊಟ್ಯಾಟೊ ಜ್ಯೂಸ್ ಸ್ನೇಹಿತರೆ. ನೋಡಿ, ಇವಾಗ ತುರ್ಕೊಂಡಿರೋದು ಆಗಿದೆ. ಈಸಿಯಾಗಿ ನಾನು ಒಂದು ಬೌಲಲ್ಲಿ ನನ್ನ ಹ್ಯಾಂಡ್ ಇಂದನೇ ಪ್ರೆಸ್ ಮಾಡಿದ್ರೆ ಸಾಕು, ಜ್ಯೂಸ್ ಸಿಗುತ್ತೆ ಸ್ನೇಹಿತರೆ. ಎಷ್ಟು ಶಕ್ತಿಶಾಲಿಯಾಗಿರುವಂಥ ಈ ಒಂದು ಜ್ಯೂಸ್ನ ನಾವು ಯಾವ ರೀತಿ ನಾವು ಯೂಸ್ ಮಾಡೋದೇ ಮರೆತಿರ್ತೇವೆ ಸ್ನೇಹಿತರೆ. ನಮ್ಮ ಕೂದಲಂತೂ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಹೋಗುತ್ತೆ, ಹಾಗೂ ಅರ್ಧದಲ್ಲಿಯೇ ಕಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಒಂದು ಕೂದಲಲ್ಲಿ ಟೂ ಕೂದಲು ಬರ್ತಾ ಹೋಗುತ್ತೆ. ನಮ್ಮ ಹೇರ್ ತುಂಬಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದಕ್ಕೆಲ್ಲ ಏನಂದರೆ ಪೊಲ್ಯೂಷನ್ ಕೂಡ ಕಾರಣ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ತುಂಬಾ ಪೊಲ್ಯೂಷನ್ ಆಗ್ತಾ ಇರುವಂಥದ್ದು, ತುಂಬ ಡಸ್ಟ್ ಎಲ್ಲ ನಮ್ಮ ಕೂದಲಿಗೆ ಕೂತ್ಕೊಂಡ್ಬಿಟ್ಟು ತುಂಬ ಜಾಸ್ತಿ ನಮ್ಮ ಕೂದಲು ಕೂಡ ಕೆಟ್ಟ ಪರಿಣಾಮಕ್ಕೆ ಒಳಗಾಗ್ತಾ ಹೋಗುತ್ತೆ. ನೋಡಿ, ಇವಾಗ ಈಸಿಯಾಗಿ ಜ್ಯೂಸ್ ಕೂಡ ತೆಕ್ಕೊಂಡಿರೋದಾಗಿದೆ ಸ್ನೇಹಿತರೆ. ಈ ಒಂದು ಸಿರಮ್ ಮಾಡೋದಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದ್ರ ಒಳಗಡೆ ಹಾಫಷ್ಟು ನಿಂಬೆಹಣ್ಣಿನ ಜ್ಯೂಸ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನಿಂಬೆಹಣ್ಣಿನ ಜ್ಯೂಸ್ನಿಂದ ನಾನು ಮೊದಲಿಗೆ ಹೇಳಿದ್ನಲ್ವ, ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಈ ಒಂದು ಸಿರಮ್ನ ಯೂಸ್ ಮಾಡ್ಕೋತಾ ಬನ್ನಿ, ಡ್ಯಾಂಡ್ರಫ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅರ್ಧದಷ್ಟು ನಿಂಬೆಹಣ್ಣಿನ ಜ್ಯೂಸ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಆ್ಯಂಟಿ ಆಕ್ಸೈಡ್ ಇರೋದ್ರಿಂದ ನಮ್ಮ ಕೂದಲಲ್ಲಿ ಎಷ್ಟೇ ಒಂದು ಸ್ಕ್ಯಾಲ್ಪ್ ಪ್ರಾಬ್ಲಮ್ ಇದ್ದರೂ, ಹಾಗೂ ನಮ್ಮ ತಲೆಯಲ್ಲಿ ತುಂಬಾ ಜಾಸ್ತಿ ಗುಳ್ಳೆಗಳಾಗ್ತಾ ಇದೆ, ತುಂಬಾ ನೋವಾಗ್ತಾ ಇರೋದು, ಅದು ಕೂಡ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಹಾಫಷ್ಟು ಇದರೊಳಗಡೆ ನಿಂಬೆಹಣ್ಣಿನ ಜ್ಯೂಸನ್ನು ಇವಾಗ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಈ ಎರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿಯಾಗಿ ಸ್ನೇಹಿತರೆ. ಹಾಗೂ ಇದರೊಳಗಡೆ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ. ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇದರಿಂದ ತುಂಬಾ ಜಾಸ್ತಿ ಬೆನಿಫಿಟ್ಸ್ ಇದೆ ನೋಡಿ ಸ್ನೇಹಿತರೆ. ನಿಮ್ಮ ಕೂದಲು ಬೆಳೆಯೋದಲ್ಲೇ ನಿಮ್ಮ ತಲೆಯಲ್ಲಿರುವಂಥ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ನಿಮ್ಮ ಮನೆಯಲ್ಲಿ ನ್ಯಾಚುರಲ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಅಥವಾ ಈ ರೀತಿ ನಿಮ್ಮ ಮನೆಯಲ್ಲಿ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ನಾನು ಅಲೋವೆರಾ ಜೆಲ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ನಿಮ್ಮ ಕೂದಲನ್ನು ಶೈನಾಗಿ ಕಾಣಿಸೋ ಹಾಗೆ ಮಾಡುತ್ತೆ, ಹಾಗೂ ಸಾಫ್ಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಇದರೊಳಗಡೆ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇವಾಗ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಇದ್ರೊಳಗಡೆ ನಾನು ನೋಡಿ ಗಟ್ಟಿಯಾಗಿರುವಂಥ ಮೊಸರನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಮೊಸರಿನಿಂದ ಕೂಡ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಇದರಿಂದ ಕೂಡ ನಮ್ಮ ಕೂದಲಿಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬೆನಿಫಿಟ್ಸ್ ಇದೆ. 1 ಸ್ಪೂನಷ್ಟು ನಾನು ಗಟ್ಟಿ ಮೊಸರನ್ನು ತಗೊಂಡು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಇವಾಗ ಸ್ಪೂನ್ನ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅಷ್ಟು ಮೊಸರನ್ನು ನೋಡಿ ಈ ರೀತಿ ಚೆನ್ನಾಗಿ ಹೊಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ. ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಒಂದು 2 ಮಿನಿಟ್ಸ್ ಬಿಟ್ಟು ನಿಮ್ಮ ಹೇರ್ಸ್ಗೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ನೀವು ಎಣ್ಣೆ ಹಚ್ಚುವಾಗ ಯಾವ ರೀತಿ ಮಸಾಜ್ ಮಾಡ್ತಾ ಇರ್ತೀರೋ, ನಿಮ್ಮ ತಲೆಯಲ್ಲಿರುವಂಥ ರೂಟ್ಸ್ಗಳಿಗೆ ತುಂಬಾ ಚೆನ್ನಾಗಿ ಅಪ್ಲೈ ಮಾಡಿ. ಮೇಲ್ಗಡೆ ಹಚ್ಚಬೇಕಂತ ಅವಶ್ಯಕತೆ ಇಲ್ಲ, ನಿಮ್ಮ ರೂಟ್ಸ್ಗೆ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಸ್ನೇಹಿತರೆ. ಅಪ್ಲೈ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ ಸ್ನೇಹಿತರೆ. ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ನೀವು ತಲೆ ವಾಶ್
ನಿಮ್ಮ ತಲೆನ ವಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಲ್ಲಿ ಒಂದು ಪ್ಯಾಕೆಟ್ ಶಾಂಪೂನ ಯೂಸ್ ಮಾಡಿಬಿಟ್ಟು, ಅಂದರೆ ಇವಾಗ ನಾನು ಸಿರಮ್ ರೆಡಿ ಮಾಡಿದ್ನಲ್ವ ಅದರಲ್ಲೇ ಆ್ಯಡ್ ಮಾಡಿಬಿಟ್ಟು ನೀವು ತಲೆ ವಾಶ್ನ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.